ಹಲೋ, ವೆಲ್ಕಮ್, ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಯಾರೆಲ್ಲ ಫಸ್ಟ್ ಬ್ಯಾಚ್ ಟ್ಯಾರೋ ಕ್ಲಾಸ್ನ ಅಟೆಂಡ್ ಮಾಡಿದ್ರಿ, ನಿಮ್ಮೆಲ್ಲರಿಗೂ ಗ್ರ್ಯಾಟಿಟ್ಯೂಡ್, ಧನ್ಯವಾದಗಳು. ನನ್ನನ್ನು ಟ್ರಸ್ಟ್ ಮಾಡಿ ನಿಮ್ಮನ್ನು ಗುರುವಾಗಿ ಚೂಸ್ ಮಾಡಿದ್ದಕ್ಕೆ. ಈ ಒಂದು ಟಾಪಿಕ್ ಬಂದು ನೆಕ್ಸ್ಟ್ ಅಂದರೆ ಮಾರ್ಚ್ ಹೇಗಿದೆ ನಿಮ್ಮ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್. ಬರುವ ಮಾರ್ಚ್ ಹೇಗಿದೆ ನಿಮ್ಮ ಜೀವನದಲ್ಲಿ. ಯಾವಾಗ ಫಸ್ಟ್ ಟೈಮ್ ನೋಡ್ತೀರೋ ಅವಾಗ ಇದು ರೆಸೊನೇಟ್ ಆಗುತ್ತೆ. ಇದಕ್ಕೆ ನಾನು ಕ್ರಿಸ್ಟಲ್ಸ್ನ ಇಟ್ಟಿದ್ದೀನಿ, ಜೊತೆಗೆ ಡೇಟ್ ಆಫ್ ಮಂತ್ ಇಟ್ಟಿದ್ದೀನಿ. ನಿಮಗೆ ಯಾವುದು ಅಟ್ರಾಕ್ಟ್ ಅನಿಸುತ್ತೆ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ ನಿಮ್ಮ ಮಂತ್ ಯಾವುದಿದೆಯೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ನಂಬರ್ 1 ಡೆಸರ್ಟ್ ರೋಸ್ ಅಂತಾರೆ ಇದನ್ನು. ಇದು ನಿಮಗೆ ಅಟ್ರಾಕ್ಟ್ ಆದರೆ ಇದನ್ನು ಚೂಸ್ ಮಾಡಿ. ಜನವರಿ, ಮೇ, ಜುಲೈ, ಅಕ್ಟೋಬರ್ ನಿಮ್ಮ ಡೇಟ್ ಆಫ್ ಮಂತ್ ಆಗಿದ್ದರೆ ಇದನ್ನು ಚೂಸ್ ಮಾಡಿ. ನಂಬರ್ 2 ಬ್ಯೂಟಿಫುಲ್ ಸಿಟ್ರೀನ್ ಕ್ರಿಸ್ಟಲ್ ಬ್ರಾಸ್ಲೆಟ್. ಮನಿ ಅಟ್ರಾಕ್ಷನ್ಗೆ ಸಿಟ್ರೀನ್ ಕ್ರಿಸ್ಟಲ್ ಸೇಕ್ರಲ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ ಹೀಲ್ ಆಗೋದಕ್ಕೂ ಹೆಲ್ಪ್ ಮಾಡುತ್ತೆ. ಫೆಬ್ರವರಿ, ಏಪ್ರಿಲ್, ಸೆಪ್ಟೆಂಬರ್, ನವೆಂಬರ್ ಈ ಮಂತ್ ಬಾರ್ನ್ ಆಗಿದ್ದರೆ ಈ ಪೈಲ್ ನಂಬರ್ 2. ಪೈಲ್ ನಂಬರ್ 3 ಬ್ಯೂಟಿಫುಲ್ ನನ್ನ ಫೇವರೆಟ್ ಪೈರೈಟ್. ನೋಡಿ ಹೇಗೆ ಶೈನ್ ಆಗ್ತದೆ. ಇದೆಲ್ಲ ಇರತ್ತಲ್ಲ, ಇದೆಲ್ಲ ಡ್ರೂಸಿನೆಸ್ ಅಂತೀವಿ. ಡ್ರೂಸಿ ಅಂದರೆ ಇದರಲ್ಲಿ ಕ್ಲಿಯರ್ ಕೋಟ್ಸ್ ಇನ್ಕ್ಲೂಸಿವ್ ಆಗಿದೆ ಅಂತೀವಿ ನಾವು ಇದನ್ನು. ಸೊ ನೋಡ್ಬೋದು ಇಲ್ಲಿ ಕ್ಲಿಯರ್ ಕೋಟ್ಸ್ ಇರುವಂಥದ್ದು. ಸೊ ಬ್ಯೂಟಿಫುಲ್, ನೋಡ್ಬೋದು ಹೇಗಿದೆ ಅಂತ. ಪೆರುದು ಇದೆಲ್ಲ. ಈ ಡೇಟ್ ಆಫ್ ಬರ್ತ್ ನಿಮ್ಮದಾಗಿದೆಯಾ? ಮಾರ್ಚ್, ಜೂನ್, ಆಗಸ್ಟ್, ಡಿಸೆಂಬರ್. ನೀವು ಡೇಟ್ ಆಫ್ ಮಂತ್ ಪ್ರಕಾರನಾದರೂ ಚೂಸ್ ಮಾಡಿ, ಇಲ್ಲ ನಿಮಗೆ ಕ್ರಿಸ್ಟಲ್ ಅಟ್ರಾಕ್ಟ್ ಆಗ್ತಿದೆಯಾ ಅದನ್ನು ಚೂಸ್ ಮಾಡಿ, ಇಲ್ಲ ಒಂದಕ್ಕಿಂತ ಹೆಚ್ಚಿಗೆ ಫೈಲ್ನ ಚೂಸ್ ಮಾಡಿ ವಾಚ್ ಮಾಡ್ಬೋದಾ, ದಟ್ ಈಸ್ ಆಲ್ಸೋ ಫೈನ್. ನಿಮಗೆ ಯಾವುದು ಅಟ್ರಾಕ್ಟ್ ಆಗ್ತಿದೆಯೋ ಅದನ್ನು ಚೂಸ್ ಮಾಡಿ. ಲೆಟ್ ಅಸ್ ಸ್ಟಾರ್ಟ್. ಹಲೋ, ಯಾರು ಫೈಲ್ ನಂಬರ್ 1 ಡೆಸರ್ಟ್ ರೋಸ್ನ ಪಿಕ್ ಮಾಡಿದ್ರಿ? ನಿಮ್ಮ ಮಂತ್ ಜನವರಿ, ಮೇ, ಜುಲೈ, ಅಕ್ಟೋಬರ್ ಆಗಿದ್ರೆ ಹೇಗಿದೆ ಮಾರ್ಚ್ ನಿಮ್ಮ ಜೀವನದಲ್ಲಿ? ಸೊ ನಾನು ಹೇಗೆ ತಗೋತೀನಿ ಅಂದರೆ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್. ಓಕೆ, ಸೊ ಫಸ್ಟ್ ವೀಕಲ್ಲಿ ನೀವು ಹೊಸ ವ್ಯಕ್ತಿಗಳನ್ನು ಮೀಟ್ ಮಾಡುವಂಥದ್ದು. ಫಸ್ಟ್ ವೀಕಲ್ಲಿ ನೀವು ಸಾಕಷ್ಟು ಕಮ್ಯುನಿಕೇಷನ್ನ ಮಾಡ್ತಿದ್ದೀರಾ, ಎಜುಕೇಷನ್, ನಾಲೆಡ್ಜನ್ನ ಗೇನ್ ಮಾಡ್ಕೋತಾ ಇದ್ದೀರಾ. ಫಸ್ಟ್ ವೀಕಲ್ಲಿ ನೀವೇನಾದರೂ ಕ್ರಿಸ್ಟಲ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ನಿಮ್ಮ ಜೀವನದಲ್ಲಿ. ಮೇ ಬಿ ಅದು ಗಿಫ್ಟಾಗಿ ಸಿಗಬಹುದು ಅಥವಾ ನೀವೇ ಪರ್ಚೇಸ್ ಮಾಡಬಹುದು. ನಿಮ್ಮ ಈ ಒಂದು ಮಾರ್ಚ್ ಫಸ್ಟ್ ವೀಕಲ್ಲಿ ಹೇಗೆ ಅಂತಂದರೆ ಟ್ರಾವೆಲ್ ಪ್ಲ್ಯಾನ್ಸ್ನ ನೀವು ಫಿಕ್ಸ್ ಮಾಡ್ತಾ ಇದ್ದೀರಾ. ಆಮೇಲೆ ನಿಮ್ಮ ಕೆಲಸದ ಜಾಗದಲ್ಲಿ ಸಾಕಷ್ಟು ಬದಲಾವಣೆಗಳು ಕಾಣಕ್ಕೆ ಸಿಗತ್ತೆ ಮಾರ್ಚ್ ಫಸ್ಟ್ ವೀಕಲ್ಲೇ. ಕೆಲವೊಬ್ಬರಿಗೆ ಹೈಯರ್ ಎಜುಕೇಷನ್ ಮಾಡುವ ಪ್ರಯುಕ್ತ ಅಬ್ರಾಡ್ಗೆ ಹೋಗುವಂಥ ಚಾನ್ಸಸ್ ಇದೆ, ಅಥವಾ ಅಪ್ಲಿಕೇಶನ್ಗಳನ್ನು ಹಾಕುವಂಥದ್ದು, ಆಸ್ತಿ ಖರೀದಿ ಅಥವಾ ಪ್ಲಾಟ್ ಡೆವಲಪ್ಮೆಂಟ್ ಅಂತಾರಲ್ಲ ಆ ಥರದ ವಿಚಾರಗಳಲ್ಲಿ ನಿಮಗೆ ಹೆಚ್ಚಿನ ಆಸಕ್ತಿ ಬರುವಂಥದ್ದು. ಮತ್ತು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಮಿಡ್ ವೀಕ್ ಅಂತ ಹೇಳ್ಬೋದು, ಜಸ್ಟಿಸ್. ಸೊ ಮಿಡ್ ವೀಕಲ್ಲಿ ನಿಮಗೆ ಕನ್ಫ್ಯೂಷನ್, ಇಲ್ಯೂಷನ್ ಅನ್ಬೋದು. ಯಾಕಂದರೆ ನೀವು ಇಲ್ಲಿ ಡೆಸರ್ಟ್ ರೋಸ್ನ ಪಿಕ್ ಮಾಡಿರಬಹುದು. ಈ ಕ್ರಿಸ್ಟಲ್ ಬ್ಯೂಟಿ ಏನು ಗೊತ್ತಾ? ಈ ಕ್ರಿಸ್ಟಲ್ ಮೈಂಡನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ಮತ್ತು ಮೈಂಡಲ್ಲಿರುವಂಥ ಇಲ್ಯೂಷನ್ನ ದೂರ ಮಾಡುತ್ತೆ. ನಿಮಗೇನಾದರೂ ಆ್ಯನ್ಸೈಟಿ, ಭಯ, ಹೆದರಿಕೆ ಅಂತ ಅನ್ನಿಸ್ತಾ ಇದ್ದರೆ ಡೆಸರ್ಟ್ ರೋಸ್ನ ನೀವು ನಿಮ್ಮ ಜೊತೆಗೆ ಇಟ್ಕೋಬಹುದು. ಆ್ಯಂಡ್ ಇದ್ರ ಬಗ್ಗೆ ತುಂಬ ಅಂದರೆ ಯಾವ ಟ್ಯಾರೋ ರೀಡರ್ಸು ಡೆಸರ್ಟ್ ರೋಸ್ ಬಗ್ಗೆ ಅಷ್ಟು ಮಾತಾಡೋದಿಲ್ಲ, ಮತ್ತು ಎಷ್ಟೊಂದು ಜನಕ್ಕೆ ಇದು ಪರಿಚಯನೂ ಇಲ್ಲ. ಓಕೆ, ಸೊ ಇದನ್ನು ನೀವು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಕೊಂಡು ಮಲಗೋದ್ರಿಂದ ಅಥವಾ ನಿಮ್ಮ ಜೊತೆಗೆ ಇಟ್ಕೊಳ್ಳೋದ್ರಿಂದ ಆನೆಕ್ಸಿಟಿ ಅಥವಾ ಓವರ್ ಥಿಂಕಿಂಗ್ ದೂರ ಆಗುತ್ತೆ. ಸೆಕೆಂಡ್ ವೀಕಲ್ಲಿ ನಿಮಗೆ ಈಗ ಇದನ್ನು ನೀವು ಅನೆಕ್ಸಿಟಿನ ಅಥವಾ ಓವರ್ ಥಿಂಕಿಂಗ ಗೊತ್ತಿಲ್ಲ, ಬಟ್ ತುಂಬ ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದೀರಾ.
ಸೊ ಅದನ್ನು ಓವರ್ಕಮ್ ಮಾಡೋದು ಹೇಗೆ ಅಂತಲೂ ದಾರಿನ ಹುಡ್ಕೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಲೇ ಹೇಳಬಹುದು. ಸ್ಪೆಷಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಬರ್ತಾ ಇರುವಂಥ ಚಾಲೆಂಜನ್ನು ಸಾಲ್ವ್ ಮಾಡೋದ್ರಲ್ಲೇ ಆ ಒಂದು ವೀಕ್ ನೀವು ಬ್ಯುಸಿಯಾಗಿರ್ತೀರ. ವಾವ್, ಕ್ವೀನ್ ಆಫ್ ವಾಂಡ್ಸ್, ಕ್ವೀನ್ ಆಫ್, ಯಾಕಂದರೆ ಇಲ್ಲಿ ಕ್ವೀನ್ ಬಂದಿರೋದ್ರಿಂದ ಓವರ್ ಆಲ್ ಮಾರ್ಚ್ ಮಂತಲ್ಲಿ ನೀವು ತಗೊಳ್ಳುವಂತಹ ಡಿಸಿಷನ್ 100% ಕರೆಕ್ಟ್ ಇರುತ್ತೆ. ಓವರ್ ಆಲ್ ಮಾರ್ಚ್ ಮಂತಲ್ಲಿ ನಿಮ್ಮ ಜೀವನದಲ್ಲೇ ಒಂದು ಕ್ಯೂರಿಯಾಸಿಟಿ ಅನ್ನುವಂತಹ ದಿನ ಅಥವಾ ಗಳಿಗೆನ ನೀವು ಅನುಭವಿಸ್ತೀರ. ಮಾರ್ಚ್ ಮಂತಲ್ಲಿ ಮ್ಯಾನಿಫೆಸ್ಟ್ ಮಾಡುವಂತಹ ಟೆಕ್ನಿಕ್ಸ್ನ ನೀವು ಕಲ್ತ್ಕೋಬಹುದು, ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ತುಂಬ ಸೀರಿಯಸ್ ಆಗಿ ಮ್ಯಾನಿಫೆಸ್ಟ್ ಮಾಡೋದ್ರಲ್ಲಿ ನೀವು ನಿಮ್ಮನ್ನು ತೊಡಗಿಸ್ಕೋತೀರಾ ಅಂತ ಹೇಳ್ಬೋದು. ಜೊತೆಗೆ ವುಮೆನ್ಸ್ ಡೇ ಸ್ಪೆಷಲ್ ಆಗಿದೆ. ನಾವು ಈ ಸತಿ ದಾವಣಗೆರೆಯಲ್ಲಿ ಮಾರ್ಚ್ 8 1 ಡೇ ಮನಿ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇಂಟ್ರೆಸ್ಟ್ ಇರೋವಂಥವ್ರು ಈ ಒಂದು ವರ್ಕ್ಶಾಪ್ಗೆ ಜಾಯಿನ್ ಆಗ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಕಾಫಿ, ಟೀ, ಲಂಚ್ ಅವೈಲೇಬಲ್ ಇರುತ್ತೆ. ಜಸ್ಟ್ ನೀವು ಕ್ಲಾಸ್ನ ಅಟೆಂಡ್ ಮಾಡಿ ಕ್ರಿಸ್ಟಲ್ ಪರ್ಚೇಸ್ ಮಾಡಬಹುದು. ಸೌಂಡ್ ಹೀಲಿಂಗ್ ಇರುತ್ತೆ, 7 ಚಕ್ರ ಮೆಡಿಟೇಷನ್ ಹೀಲಿಂಗ್ ಸಹ ಇರುತ್ತೆ. ಇಂಟ್ರೆಸ್ಟ್ ಇರೋರು ಜಾಯಿನ್ ಆಗಿ. ಮಾರ್ಚ್ ಮಂತ್ಗೆ ಏಂಜಲ್ ಗೈಡೆನ್ಸ್ ಏನಿದೆ ನೋಡೋಣ. ಹೆಲ್ಪ್ಫುಲ್ ಪೀಪಲ್, ಮಾರ್ಚ್ ಮಂತಲ್ಲಿ ನಿಮಗೆ ಹೆಲ್ಪ್ ಮಾಡುವಂತಹ ಪೀಪಲ್ ಸರೌಂಡಿಂಗ್ ನಿಮಗೆ ಸಿಗುತ್ತೆ. ಹೊಸ ವ್ಯಕ್ತಿಗಳ ಪರಿಚಯ ಆಗುತ್ತೆ. ನಿಮ್ಮಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುವಂಥದ್ದು ಇದೆ. ವೆರಿ ಆಲ್ ದ ಬೆಸ್ಟ್. ಆದರೆ ನಿಮ್ಮ ಚಾಲೆಂಜ್ ಏನಿದೆ ಅದನ್ನು ಯಾವುದರಿಂದ ನೀವು ಓವರ್ಕಮ್ ಮಾಡಬೇಕು ಅನ್ನೋದಕ್ಕೆ ಒಂದು ಕಾರ್ಡ್ ತೆಗಿತೀನಿ. ಗೋಯಿಂಗ್ ವಿತ್ ದ ಫ್ಲೋ. ತುಂಬ ಜನ ನಾನು ನೋಡಿದ್ದೀನಿ, ನನಗೆ ಇವಾಗ ಇರೋ ಕೆಲಸನೇ ಸಾಕು, ಇದೇ ಬರ್ತಾ ಇರೋ ಸಂಬಳನೇ ಸಾಕು, ಹೇಗಿದೆಯೋ ಹಾಗೆ ಸಾಕು ಅನ್ನೋಂಥದ್ದು. ಅಥವಾ ಒಂದು ಸ್ವಲ್ಪ ದಿನ ಇದನ್ನೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀನಿ, ಮುಂದೆ ಏನು ಬರುತ್ತೋ ಗೊತ್ತಿಲ್ಲ, ಈ ಥರ ನಿಮ್ಮ ನೆಗ್ಲಿಜೆನ್ಸ್ ಇದ್ದರೆ ಅದರಿಂದ ಆಚೆ ಬನ್ನಿ. ಯಾಕಂದರೆ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಸಮಯ. ನೀವು ಅಂದ್ಕೊಂಡಂಗೆ 1 ಮಿನಿಟಲ್ಲಿ 60 ಸೆಕೆಂಡ್ಸ್ ಇಲ್ಲ, ಇವಾಗ 56 ಸೆಕೆಂಡ್ಸ್ ಆಗಿದೆ. ಸೊ ಅದನ್ನು ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಬರ್ತಾ ಬರ್ತಾ ಟೈಮ್ ತುಂಬ ಕಮ್ಮಿ ಇದೆ. ನೀವು ಗೋಯಿಂಗ್ ವಿತ್ ದ ಫ್ಲೋ ಅಥವಾ ಹೇಗಿರುತ್ತೋ ಹಾಗೆ ಜೀವನ ನಾನು ನೋಡ್ಕೊತೀನಿ ಅನ್ನೋಷ್ಟು ಟೈಮ್ ಇಲ್ಲ. ನಿಮ್ಮನ್ನು ನೀವು ಬದಲಾಯಿಸ್ಕೋಬೇಕು. ಮಾರ್ಚ್ ಮಂತಲ್ಲಿ ಟೇಕ್ ಆ್ಯಕ್ಷನ್ ಅನ್ನುವಂತಹ ಗೈಡೆನ್ಸ್ ಬರ್ತಾ ಇದೆ. ಥ್ಯಾಂಕ್ ಯು. ಹಲೋ, ಪಾಯಿಂಟ್ ನಂಬರ್ 2, ಸಿಟ್ರೀನ್ ಬ್ರಾಸ್ಲೆಟ್ನ ಚೂಸ್ ಮಾಡಿದರೆ ನೋಡ್ಬೋದು. ಬ್ಯೂಟಿಫುಲ್ ಕಲರ್, ಒರಿಜಿನಲ್ ಕ್ರಿಸ್ಟಲ್ಸ್. ನನ್ನ ಹತ್ರ ಸಿಗುವಂಥದ್ದೆಲ್ಲ ಒರಿಜಿನಲ್ ಕ್ರಿಸ್ಟಲ್ಲೇ, ನಾನು ಲ್ಯಾಬ್ ಟೆಸ್ಟ್ ಮಾಡಿನೇ ತರಿಸ್ಕೊಳ್ಳುವಂಥದ್ದು. ನೆಕ್ಸ್ಟ್, ಫೆಬ್ರವರಿ, ಏಪ್ರಿಲ್, ಸೆಪ್ಟೆಂಬರ್, ನವೆಂಬರಲ್ಲಿ ನೀವು ಬಾರ್ನ್ ಆಗಿದ್ದರೆ ಈ ರೀಡಿಂಗ್ ನಿಮಗೋಸ್ಕರ. ಹೇಗಿದೆ ಮಾರ್ಚ್ ಮಂತ್? ಮಾರ್ಚ್ 8ನೇ ತಾರೀಕು ದಾವಣಗೆರೆಯಲ್ಲಿ 1 ಡೇ ಮನಿ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗ್ಬೋದು. ಇದು 1 ಡೇ ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ಸೌಂಡ್ ಹೀಲಿಂಗು ಸಹ ಇರುತ್ತೆ. ಜೊತೆಗೆ 7 ಚಕ್ರ ಮೆಡಿಟೇಷನ್ ಇರುತ್ತೆ, ಹೀಲಿಂಗ್ ಇರುತ್ತೆ, ಮನಿ ಅಟ್ರಾಕ್ಷನ್ ಸ್ಕಿಲ್ಸ್, ಹಾಗೆಯೇ ಮನಿ ಅಟ್ರಾಕ್ಷನ್ ಬಗ್ಗೆ ಇರುವಂತಹ ಎಲ್ಲ ಮಿತ್ಸ್ನು ನಾನು ಬ್ರೇಕ್ ಮಾಡೋದಕ್ಕೆ ದಾವಣಗೆರೆಗೆ ಬರ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್. ಇಂಟ್ರೆಸ್ಟಿಂಗ್ ಇರೋರು ಜಾಯಿನ್ ಆಗಿ, ಬೇಗ ಬೇಗ ಸೀಟ್ಸ್ ಫಿಲ್ ಆಗ್ತಾ ಇದೆ. ಸೊ ಮಾರ್ಚ್ 1st ವೀಕ್, ಮಾರ್ಚ್ 2nd ವೀಕ್, ಮಾರ್ಚ್ 3rd ವೀಕ್ ಇಂಟ್ರೆಸ್ಟ್ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಇದು ನನ್ನ ವಾಟ್ಸಪ್ ನಂಬರ್. ದಾವಣಗೆರೆ ವರ್ಕ್ಶಾಪ್ಗೆ ಜಾಯಿನ್ ಆಗೋ ಇಂಟ್ರೆಸ್ಟ್ ಇರೋವಂಥವ್ರು. ಮಾರ್ಚ್ 1st ವೀಕ್ ಹೇಗಿರುತ್ತೆ? ದ ಹರ್ಮಿಟ್. ಸೊ ನಿಮ್ಮ ಹಳೆಯ ನೆನಪುಗಳು ಅಥವಾ ಈ 2 ತಿಂಗಳು ಏನಾಯಿತು ನನ್ನ ಜೀವನದಲ್ಲಿ ಅನ್ನೋದ್ರ ಬಗ್ಗೆ ತುಂಬ ಯೋಚನೆ, ಡೀಪಾಗಿ ಯೋಚನೆ ಮಾಡೋದು ಅಂತಾರಲ್ಲ, ಆ ರೀತಿ ನಿಮಗೆ ಗುರು ಅಥವಾ ಯಾರೊಬ್ಬರು ಗೈಡೆನ್ಸ್ ಸಿಗುವಂಥದ್ದಿದೆ ಫಸ್ಟ್ ವೀಕಲ್ಲಿ. ನಿಮಗೆ ಹಳೆಯ ತಪ್ಪು ಏನು ಮಾಡಿದ್ರಲ್ಲ ಅದನ್ನು ಮತ್ತೆ ಮಾಡಬಾರ್ದು ಅನ್ನೋದ್ರ ಕಡೆಗೆ ದೃಢ ನಿರ್ಧಾರ ತಗೋತಾ ಇದ್ದೀರಾ. ಇದು ಹರ್ಮಿಟ್ ಅನ್ನೋವಾಗ ನಿಮ್ಗೆ ಏನು ಹೇಳುತ್ತೆ ಅಂದರೆ ಸ್ಪಿರಿಚುಯಾಲಿಟಿ, ಗ್ರೋತ್, ಲರ್ನಿಂಗು ಆ ಥರ. ಮಾರ್ಚ್ ಮಂತಲ್ಲಿ ಹೊಸ ವಿಚಾರಗಳನ್ನು ಲರ್ನ್ ಮಾಡ್ತಿದ್ದೀರಾ. ಐ ಆಮ್ ನಾಟ್ ಕನ್ಫ್ಯೂಸ್ಡ್ ಇಯರ್ ಬಿಕಾಸ್ ವೆರಿ ಕ್ಲಿಯರ್ ಮೆಸೇಜ್ ಇದೆ. ನೀವು ಯಾವಾಗ ಸಿಟ್ರೀನ್ನ ಚೂಸ್ ಮಾಡಿದ್ದೀರಾ, ಹೇಗೆ ನೀವಂತೂ ಇರಬಹುದು. ಸಿಟ್ರೀನ್ ಅನ್ನುವಂಥದ್ದು ಸೋಲಾರ್ ಪ್ಲೆಕ್ಸಸ್ ಚಕ್ರಾಗೆ ಸಂಬಂಧಿಸಿರುವಂಥದ್ದು, ಸೇಕ್ರಲ್ ಚಕ್ರಾಗೆ ಸಂಬಂಧಿಸಿರುವಂಥದ್ದು.
ಇಲ್ಲಿ ಏನಾಗುತ್ತೆ ಅಂದರೆ ಡಿಸಿಷನ್ ಮೇಕಿಂಗ್, ಸೆಲ್ಫ್ ಕಾನ್ಫಿಡೆನ್ಸ್. ನೀವು ಲೈಫಲ್ಲಿ ಏನೇ ಮಾಡ್ತಾ ಇರಬಹುದು, ಮನಿ ಅಟ್ರಾಕ್ಷನ್ನಿಗೆ ಮೇಯ್ನ್ ಬೇಕಾಗಿರುವಂಥದ್ದು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಏನೂ ಸಹ ಸಾಧನೆ ಮಾಡೋಕ್ಕಾಗೋದಿಲ್ಲ. ಆ ಒಂದು ಇಲ್ಲಿ ನೋಡ್ಬೋದು, ಅವ್ರು ಕೂತ್ಕೊಂಡಿರೋ ಪೊಸಿಷನ್ ನೀವು ನೋಡ್ಬೋದು. ಸೊ ಈ ಥರ ನಾವು ಯಾವಾಗ ಈ ಥರ ಪೊಸಿಷನಲ್ಲಿ ಯಾಕೆ ಕೂತ್ಕೊಂಡಿದ್ದೀವಿ, ಈ ಥರ ಯಾಕೆ ಕೂತ್ಕೋತೀವಿ ಅಂದರೆ ತುಂಬ ಆಳವಾಗಿ ಯೋಚನೆ ಮಾಡಬೇಕಾದ್ರೆ ಅಥವಾ ತುಂಬ ದುಃಖ ಆದಾಗ ನಾವು ಈ ಥರ ನಮ್ಮನ್ನು ನಾವು ಒಂದು ರೀತಿ ಹಗ್ ಮಾಡ್ಕೊಳ್ಳೋ ಥರನೇ ಇದನ್ನು ಆ ಥರ ನಮ್ಮ ಕಾಲನ್ನ ಜೋಡಿಸ್ಕೊಂಡು ನಾವು ಯೋಚನಾ ಇದರಲ್ಲಿ ಮುಳುಗೋಗಿರ್ತೀವಿ. ಸೊ ಮಾರ್ಚ್ ಫಸ್ಟ್ ವೀಕಲ್ಲಿ ನಿಮಗೆ ಒಳ್ಳೆಯ ಸಂದರ್ಭಗಳು ಕ್ರಿಯೇಟ್ ಆಗುತ್ತೆ, ಡಿಸಿಷನ್ ಮೇಕಿಂಗಿಗೆ ಈಸಿ ಆಗುತ್ತೆ. ವೆರಿ ಆಲ್ ದ ಬೆಸ್ಟ್. ಮಾರ್ಚ್ ಸೆಕೆಂಡ್ ವೀಕಲ್ಲಿ ನಿಮ್ಮ ಇಂಟ್ಯೂಷನ್ ತುಂಬ ಸ್ಟ್ರಾಂಗ್ ಆಗ್ತಾ ಇದೆ. ನಿಮ್ಮ ಇಂಟ್ಯೂಷನಿಂದ ತುಂಬ ಜನಕ್ಕೆ ಹೆಲ್ಪ್ ಮಾಡುವಂಥದ್ದಿದೆ. ದೇವಸ್ಥಾನಗಳಿಗೆ ನೀವು ವಿಸಿಟ್ ಮಾಡುವಂಥದ್ದಿದೆ. ಈ ಸಮಯದಲ್ಲಿ ಮೇ ಬಿ ನೀವೇನಾದರೂ ಸಿಂಗಲ್ಸ್ ಇದ್ದರೆ ನಿಮ್ಮ ಜೀವನದಲ್ಲಿ ಪಾರ್ಟ್ನರ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ, ಮದುವೆ ಅಥವಾ ಒಂದು ಹೊಸ ಫ್ರೆಂಡ್ನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಅಂತ ಹೇಳ್ಬಹುದು. ಮಾರ್ಚ್ ಥರ್ಡ್ ವೀಕಲ್ಲಿ ನಿಮಗೆ ಈ ಥರ ಬಂದಿದೆ ಅಂದ ತಕ್ಷಣ ಹೆದರ್ಕೊಳ್ಳುವಂಥದ್ದಲ್ಲ, ಹಾರ್ಟ್ ಬ್ರೇಕ್ ಆಗುತ್ತೆ. ಯಾವುದಕ್ಕೆ ಅಂತಂದರೆ ನೀವು ಆಲ್ರೆಡಿ ಇಲ್ಲಿ ಯೋಚನೆ ಮಾಡ್ತಿದ್ದೀರಾ. ಮೇ ಬಿ ಕೆಲವೊಂದು ವ್ಯಕ್ತಿಗಳು ನಿಮ್ಮ ಜೀವನದಿಂದ ದೂರ ಹೋದ್ರೇ ನಿಮಗೆ ಒಳ್ಳೆಯದಾಗುತ್ತೆ. ಆ ವ್ಯಕ್ತಿಗಳು ದೂರ ಹೋದ್ರೇ ನಿಮ್ಮ ಜೀವನದಲ್ಲಿ ಬದಲಾವಣೆ ಬರುವಂಥ ಸಾಧ್ಯತೆ ಆಗುತ್ತೆ. ಮಾರ್ಚ್ ಲಾಸ್ಟ್ ವೀಕ್ ಅಷ್ಟೊತ್ತಿಗೆ ನಿಮಗೊಂದಷ್ಟು ರಿಯಾಲಿಟಿ ಗೊತ್ತಾಗುತ್ತೆ. ಮೇ ಬಿ ಫೆಬ್ರವರಿಲಿ ಯಾರೋ ನಿಮಗೆ ಪ್ರಪೋಸ್ ಮಾಡಿರ್ಬೋದು, ಮಾರ್ಚಲ್ಲಿ ನೀವು ಸಪ್ರೇಟ್ ಆಗ್ತಿರ್ಬೋದು, ಅಥವಾ ಫೆಬ್ರವರಿಲಿ ಯಾರೋ ಪರಿಚಯ ಆಗಿರ್ತಾರೆ, ಅವರೇ ನಿಮಗೆ ತುಂಬ ಹರ್ಟ್ ಮಾಡುವಂಥದ್ದಿದೆ ಮಾರ್ಚ್ ವೀಕಲ್ಲಿ. ಬಿ ಕೇರ್ಫುಲ್. ಸೊ ಏಂಜಲ್ ಗೈಡೆನ್ಸ್ ಏನಿದೆ ನಿಮಗೆ ಮಾರ್ಚ್? ರಿಮೈನ್ ಪಾಸಿಟಿವ್. ವಾವ್. ಸೊ ಈ ಕಾರ್ಡು ಅಷ್ಟೇ ನೋಡಿ, ಇಲ್ಲಿ ಎಲ್ಲೋ ಮೋರ್ ಎಲ್ಲೋ. ಸೊ ಸಿಟ್ರಿನ್ ಬ್ರಾಸ್ಲೆಟ್ನ ಬಳಸಿ, ಯಾಕಂದರೆ ಇಲ್ಲೂ ಅಷ್ಟೇ ಅಂದರೆ ಮೂಲಾಧಾರ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಸೇಕ್ರಲ್ ಚಕ್ರ ಏನಿದೆಯಲ್ಲ ಇದು ಬ್ಲಾಕ್ ಇದೆ. ಅದಕ್ಕೇ ನೀವು ಇದನ್ನು ಫೇಸ್ ಮಾಡೋದು ಥರ್ಡ್ ವೀಕಲ್ಲಿ. ಸೊ ಪ್ಲೀಸ್ ಯೂಸ್ ಸಿಟ್ರಿನ್ ಬ್ರಾಸ್ಲೆಟ್. ರಿಮೈನ್ ಪಾಸಿಟಿವ್ ಅಂದರೆ ನಿಮ್ಮನ್ನು ನೀವು ಆದಷ್ಟು ಒಳ್ಳೆಯ ವಿಚಾರಗಳನ್ನು ನೋಡ್ಕೊಳ್ತಾ, ಒಳ್ಳೆಯದನ್ನು ಯೋಚನೆ ಮಾಡ್ಕೊಳ್ತಾ ಪಾಸಿಟಿವ್ ಆಗಿರಿ ಅನ್ನೋಂಥ ಮೆಸೇಜ್ ಇದೆ. ಇನ್ನು ಯಾವ ಒಂದು ಚಾಲೆಂಜಿಂದ ನೀವು ಆಚೆ ಬರಬೇಕು? ಓ ಮೈ ಗಾಡ್, ಸಿಂಕ್ರೋಫೋನಿಯಾ. ಸೊ ಇಲ್ಲೂ ಅದೇ ಬರ್ತಿದೆ. ನಂಬರ್ 2 ಕಾರ್ಡ್ ಇದು. ಇಲ್ಲೂ ನಂಬರ್ 2 ಇದೆ, ಇಲ್ಲಿ ನಂಬರ್ 3 ಇದೆ. ಸೊ ನಿಮ್ಮನ್ನು ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಮಾಡ್ಕೊಳ್ಳೋದನ್ನು ಸ್ಟಾಪ್ ಮಾಡಿ, ಬೇರೆಯವರ ಖುಷಿಗೋಸ್ಕರ ನಿಮ್ಮ ಖುಷಿನ ತ್ಯಾಗ ಮಾಡೋದನ್ನು ಸ್ಟಾಪ್ ಮಾಡಿ ಅನ್ನೋಂಥ ಮೆಸೇಜ್ ಇದೆ. ಥ್ಯಾಂಕ್ ಯು. ಹಲೋ, ಪೈಲ್ ನಂಬರ್ 3. ಯಾರು ಪೈರೈಟ್ನ ಚೂಸ್ ಮಾಡಿದ್ರಿ? ನೀವಿಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಪಳಪಳಪಳ ಅಂತ ಇದೆ. ಫೂಲ್ಸ್ ಗೋಲ್ಡ್ ಅಂತಾರೆ ಇದನ್ನು. ಪೆರುವಿಂದ ನಾನು ತರಿಸಿರೋದು ಇದು. ಇಂಟ್ರೆಸ್ಟ್ ಇರೋರು ಪರ್ಚೇಸ್ ಮಾಡ್ಬೋದು. ಪೈಲ್ ನಂಬರ್ 3 ನೀವೇನಾದರೂ ಪೈರೈಟ್ ಕ್ರಿಸ್ಟಲ್ನ ಚೂಸ್ ಮಾಡಿದರೆ ಮಾರ್ಚ್, ಜೂನ್, ಆಗಸ್ಟ್, ಡಿಸೆಂಬರ್ ನಿಮ್ಮ ಡೇಟ್ ಆಫ್ ಬರ್ತ್ ಮಂತ್ ಆಗಿದ್ದರೆ ಮಾರ್ಚ್ ಮಂತ್ ಹೇಗಿದೆ? ಓ, ಇಲ್ಲೂ ಮಾರ್ಚ್ ಇದೆ. ವೆರಿ ಗುಡ್, ವೆರಿ ಗುಡ್. ಸೊ ಮಾರ್ಚ್ ಫಸ್ಟ್ ವೀಕ್ ಹೇಗಿದೆ? ಮಾರ್ಚ್ ಸೆಕೆಂಡ್ ವೀಕ್ ಹೇಗಿದೆ? ಮಾರ್ಚ್ ಥರ್ಡ್ ವೀಕ್ ಹೇಗಿದೆ? ಫಸ್ಟ್ ವೀಕ್ ಹರ್ಮಿಟ್. ಓ, ಪೈಲ್ ನಂಬರ್ 2 ಅಲ್ಲೂ ಅದೇ ಬಂದಿತ್ತು. ಮೇ ಬಿ ನೀವು ಪೈಲ್ ನಂಬರ್ 2 ನೋಡಿ 3ಗೆ ಬಂದಿರಬಹುದು, ಅಥವಾ 3 ನೋಡಿದ್ಮೇಲೆ ಮತ್ತೆ ಹೋಗಿ ಪೈಲ್ ನಂಬರ್ 2 ನೋಡ್ಬೋದು. ಕೆಲವೊಬ್ಬರು ಅವ್ರ ಅಣ್ಣ ತಂಗಿಗೆ ಅಥವಾ ಅವ್ರ ಪಾರ್ಟ್ನರ್ಗೋಸ್ಕರ 2 ಪೈಲ್ನ ನೋಡ್ತಿರ್ತಾರೆ. ಮೇ ಬಿ ಚಾನ್ಸಸ್ ಇದೆ. 4 ಆಫ್ ಸೋರ್ಡ್ಸ್. ಓಕೆ, ದ ಚಾರಿಯಟ್ ನಂಬರ್ 7. ಬ್ಯೂಟಿಫುಲ್. ಇದೇ ಮಾರ್ಚ್ 8ನೇ ತಾರೀಕು ದಾವಣಗೆರೆಯಲ್ಲಿ 1 ಡೇ ಮನಿ ವರ್ಕ್ಶಾಪ್ನ ಕಂಡಕ್ಟ್ ಮಾಡ್ತಿದ್ದೀನಿ. ನಿಮ್ಮ ಜೀವನದಲ್ಲಿರುವಂಥ ಮನಿ ಮಿತ್ಸ್ ಆಗಿರಬಹುದು, ಮನಿ ಬಗ್ಗೆ ಇರುವಂಥ ಟೆನ್ಷನ್ಸ್ ಆಗಿರಬಹುದು, ಹೌ ಟು ಅಟ್ರ್ಯಾಕ್ಟ್ ಮನಿ, ಹೌ ಮನಿ ವಿಲ್ ಕಮ್, ನಾನು ಹೇಗೆ ಅಬಂಡೆಂಟ್ ಆಗಿರೋದಕ್ಕೆ ಸಾಧ್ಯ, ಈ ಎಲ್ಲ ಕ್ವಶನ್ಗೂ ಒಂದು ಬ್ರೇಕ್ ಹಾಕೋದಕ್ಕೆ ನಾನು ನಿಮಗೋಸ್ಕರ ದಾವಣಗೆರೆಯಲ್ಲಿ ಈ ಒಂದು ವರ್ಕ್ಶಾಪ್ನ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಅನುಕೂಲ ಆಗುತ್ತೆ, ಆ ಕಡೆ ಊರಲ್ಲಿ ಬರೋರಿಗೆ ಈಸಿ ಆಗುತ್ತೆ ಅಂತ. ಇಂಟ್ರೆಸ್ಟ್ ಇರೋವಂಥವ್ರು ಜಾಯಿನ್ ಆಗಿ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಇರುತ್ತೆ. ಕಾಫಿ, ಟೀ, ಲಂಚ್ನ ವ್ಯವಸ್ಥೆ ಮಾಡಿರ್ತೀವಿ. ಅವತ್ತಿನ ದಿನ ಲೈವ್ ಕ್ರಿಸ್ಟಲ್ ಸೇಲ್ ಸಹ ಇರುತ್ತೆ. ಸೌಂಡ್ ಹೀಲಿಂಗ್ನ ಮಿಸ್ ಮಾಡ್ಕೊಳ್ಳೋಂಗೆ ಇಲ್ಲ. ಅವತ್ತಿನ ದಿನ ನಿಮಗೆ ಸೌಂಡ್ ಹೀಲಿಂಗ್ ಸಿಕ್ಕತ್ತೆ 7 ಚಕ್ರಾಗೆ. ಸೊ ಮಾರ್ಚ್ ಫಸ್ಟ್ ವೀಕಲ್ಲಿ ನೀವು ಆಳವಾಗಿ ಯೋಚನೆಗಳನ್ನು ಮಾಡಿ ಒಳ್ಳೆಯ ಡಿಸಿಷನ್ಸ್ನ ತಗೊಳ್ಳುವಂಥ ಸಮಯ.
ಇಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ನೀವು ಫ್ಯಾಮಿಲಿ ಮೇಲೆ ತುಂಬ ಡಿಪೆಂಡೆಂಟ್ ಇದ್ದೀರಾ. ಸೊ ಫ್ಯಾಮಿಲಿಯ ಒಂದು ನಿರ್ಧಾರ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಚ್ ಫಸ್ಟ್ ವೀಕಲ್ಲಿ ನಿಮ್ಮ ಫ್ಯಾಮಿಲಿಯವ್ರು ಏನಂತಾರೆ, ನಿಮ್ಮ ಫ್ಯಾಮಿಲಿಯವ್ರು ಪರ್ಮಿಷನ್ ಕೊಡ್ತಾರಾ, ನಿಮ್ಮ ಫ್ಯಾಮಿಲಿಯವ್ರಿಗೆ ನೀವು ಏನು ಆನ್ಸರ್ ಮಾಡ್ತೀರಾ, ಈ ಥರದ ಒಂದು ವಿಚಾರದಲ್ಲಿ ತುಂಬ ಸ್ಟಕ್ ಫೀಲ್ ಆಗ್ತೀರಾ. ಬಟ್ ಡೋಂಟ್ ವರಿ, ಹನುಮಾನ್ ಚಾಲೀಸ್ನ ಓದಿ ನಿಮಗೆ ಒಳ್ಳೆಯದಾಗತ್ತೆ. ಜೊತೆಗೆ ಮನಿ ಸ್ಟಕ್ ಆಗಿರೋದು ತುಂಬ ಕ್ಲಿಯರಾಗಿ ಕಾಣ್ತಾ ಇದೆ. ಫೈಲ್ ನಂಬರ್ 3, ನಿಮ್ಮ ಮನಿ ಎನರ್ಜೀಸ್ನ ನೀವು ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಏನೋ ಪ್ಲ್ಯಾನ್ ಹಾಕ್ಕೊಂಡಿದ್ರಿ, ದುಡ್ಡು ಕೊಡೋರು ವಾಪಸ್ ಕೊಟ್ಟಿಲ್ಲ, ಸ್ಟಕ್ ಫೀಲ್ ಆಗ್ತಿದ್ದೀರಾ, ಪಾರ್ಟ್ನರ್ ಕಡೆಯಿಂದ ಮದುವೆಗೆ ಯಾವುದೇ ರೀತಿ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ, ಯಾರು ವರ್ಕಿಂಗ್ ವುಮೆನ್ ಇದ್ದೀರಾ ನಿಮಗೆ ತುಂಬ ಸ್ಟ್ರೆಸ್ ಆಗ್ತಿದೆ, ವರ್ಕ್ ಲೈಫ್ ಬ್ಯಾಲೆನ್ಸ್ ಕಷ್ಟ ಆಗ್ತಿದೆ, PCOD ಅಥವಾ PCOSನ ಅನುಭವಿಸ್ತಾ ಇದ್ದೀರಾ. ಮಾರ್ಚ್ ಮಂತಲ್ಲಿ ನಿಮಗೆ ಅದರದ್ದು ರಿಲೇಟೆಡ್ ಏನಾದರೂ ಇಶ್ಯೂ ಬರಬಹುದು. ದಯವಿಟ್ಟು ಅದ್ರ ಬಗ್ಗೆ ಟೇಕ್ ಕೇರ್ ಮಾಡಿ. 4 ಆಫ್ ಸೂಟ್ಸ್ ಸೆಕೆಂಡ್ ವೀಕಲ್ಲಿ ನಿಮಗೆ ಹಾರ್ಟ್ ಬ್ರೇಕ್ಸ್ ಅಂದ ತಕ್ಷಣ ಪಾರ್ಟ್ನರಿಂದನೇ ನೋವಾಗುತ್ತೆ ಅಂತಲ್ಲ, ಕೆಲವೊಬ್ಬರು ನಿಮ್ಮ ಹತ್ರ ಬಿಹೇವ್ ಮಾಡೋ ರೀತಿ ನಿಮ್ಗೆ ಇಷ್ಟ ಆಗೋದಿಲ್ಲ, ಅಥವಾ ಮೇ ಬಿ ಹೊಸ ಜಾಗ ಅಥವಾ ಮದುವೆ ಆಗಿ ಹೊಸದಾಗಿ ಹೋಗುವಂಥದ್ದು, ಅಥವಾ ಹೊಸ ಆಫೀಸಿಗೆ ಸೇರ್ಕೊಳ್ಳುವಂಥದ್ದು, ಹೊಸ ಪ್ರಾಜೆಕ್ಟ್ಸಲ್ಲಿ ಇರುವಾಗ ನಿಮಗೆ ತುಂಬ ಕಷ್ಟ ಅನ್ನಿಸ್ತಾ ಇದೆ. ಮಾರ್ಚ್ ಮಿಡ್ ವೀಕಲ್ಲಿ ನಿಮಗೆ ಒಂಥರ ಅನ್ಈಸಿನೆಸ್ ಅನಿಸುವಂಥದ್ದು, ಅಥವಾ ಮೇ ಬಿ ಇನ್ನೇನು ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಹಾಗಾಗಿ ಬಾಡಿ ತುಂಬ ಡ್ರೈ ಆಗುವಂಥದ್ದು, ಮೇ ಬಿ ಹೆಲ್ತ್ ಇಶ್ಯೂ ಬರುವಂಥದ್ದಿದೆ. ಟೇಕ್ ಕೇರ್, ಹೆಚ್ಚು ನೀರನ್ನು ಕುಡೀರಿ. ನೆಕ್ಸ್ಟ್ ಥರ್ಡ್ ವೀಕಲ್ಲಿ ನಿಮಗೆ ಹೊಸ ಆಪರ್ಚುನಿಟಿ ಸಿಗ್ತಾ ಇದೆ. ಪಾಸಿಟಿವ್ ನೆಗೆಟಿವ್ ಎರಡೂ ಅಟ್ ಎ ಟೈಮ್ ಬರ್ತಾ ಇದೆ ನಿಮಗೆ. ಹೇಗೆ ಅಂತಂದರೆ, ಒಂದು ಕಡೆ ಫ್ರೆಂಡ್ ದುಡ್ಡು ಕೇಳ್ತಿರ್ತಾರೆ, ಇನ್ನೊಂದು ಕಡೆ ಅದೇ ಫ್ರೆಂಡು ನಿಮಗೆ ಹರ್ಟ್ ಮಾಡಿರ್ತಾರೆ. ನಿಮ್ಗೆ ಹೆಂಗೆ ಅಂದರೆ ಅಯ್ಯೋ ಪಾಪನೂ ಅನ್ನಿಸ್ತಾ ಇದೆ, ಬಟ್ ಅವ್ರು ಮಾಡಿರೋ ನೋವು ನಿಮಗೆ ನೆನಪಾಗ್ತಿದೆ. ಈ ಥರ ಡಿಸಿಷನ್ ಮೇಕಿಂಗ್ ಸ್ವಲ್ಪ ಟಫ್ ಇರುತ್ತೆ. ಅದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಹರಿಸೋದು ಉತ್ತಮ. ತುಂಬ ಸತಿ ನೀವು ಬೇರೆಯವ್ರನ್ನ ನಂಬಿ ದುಡ್ಡನ್ನು ಕಳ್ಕೊಂಡಿದ್ದೀರಾ, ಬಟ್ ಈ ಟೈಮ್ ಆ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಮಾರ್ಚ್ ಮಂತಲ್ಲಿ ಬಿ ಕೇರ್ಫುಲ್. ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂದರೆ ಮಾರ್ಚ್ ಥರ್ಡ್ ವೀಕಲ್ಲಿ ಒಳ್ಳೆಯ ಸಮಯ ಇದೆ. ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡುವಂಥ ಪ್ಲ್ಯಾನ್ಸ್ ಇದ್ದರೆ ದಯವಿಟ್ಟು ಮಾಡಿ. ಅಂದರೆ ಲ್ಯಾಂಡ್ ಪರ್ಚೇಸ್ ಮಾಡುವಂಥದ್ದು, ವೆಹಿಕಲ್ ಪರ್ಚೇಸ್ ಮಾಡುವಂಥದ್ದು. ಏಂಜಲ್ ಗೈಡೆನ್ಸ್ ಏನಿದೆ ನಿಮಗೋಸ್ಕರ? ಯು ಆರ್ ರೆಡಿ. ವೆರಿ ಬ್ಯೂಟಿಫುಲ್. ಫೈರ್ ಎನರ್ಜೀಸ್ ಇದೆ. ಯು ಆರ್ ರೆಡಿ. ಸೊ ನೀವು ಇವಾಗ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊತಿದ್ರು ನಂಗೆ ಗೊತ್ತಿಲ್ಲ. ಈ ರೀಡಿಂಗ್ ನೋಡ್ತಾ ನೋಡ್ತಾ ನೀವೇನಾದರೂ ಅಂದ್ಕೊಂಡಿದ್ರೆ ಏಂಜಲ್ಸ್ ಹೇಳ್ತಾ ಇದ್ದಾರೆ, ಎಸ್ ಮೈ ಚೈಲ್ಡ್, ಯು ಆರ್ ರೆಡಿ. ನೀನು ಏನು ನಿರ್ಧಾರ ತಗೋತಾ ಇದೆಯೋ ಅದಕ್ಕೆ ನೀನು ಸಂಪೂರ್ಣ ಬದ್ಧವಾಗಿದೆಯಾ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಅದನ್ನು ನೀವು ಆ್ಯಕ್ಷನ್ ತಗೊಳ್ಳಿ, ಅದರಲ್ಲಿ ನಿಮಗೆ ರಿಸಲ್ಟ್ ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನು ನೀವು ಯಾವ ಒಂದು ವಿಷಯವನ್ನು ಲೆಟ್ಗೋ ಮಾಡಬೇಕು ಅಥವಾ ಹ್ಯಾಂಡಲ್ ಮಾಡಬೇಕು ಅಥವಾ ಅದರಲ್ಲಿ ನೀವು ವರ್ಕ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕಾರ್ಡ್ ಕಂಪ್ಲೀಷನ್. ನಿಮ್ಮ ಜೀವನದಲ್ಲಿ ಮೇ ಬಿ ಕೆಲವೊಬ್ಬರಿಗೆ ಎಜುಕೇಷನ್ ಇರುತ್ತೆ, ನಾಲೆಡ್ಜ್ ಇರಲ್ಲ. ಕೆಲವೊಬ್ಬರಿಗೆ ನಾಲೆಡ್ಜ್ ಇರುತ್ತೆ, ಎಜುಕೇಷನ್ ಇರಲ್ಲ. ಕೆಲವೊಬ್ಬರಿಗೆ ಎಜುಕೇಷನ್ ಇರುತ್ತೆ, ಸ್ಕಿಲ್ ಇರಲ್ಲ. ಕೆಲವೊಬ್ಬರಿಗೆ ಸ್ಕಿಲ್ ತುಂಬ ಚೆನ್ನಾಗಿದೆ, ಅದನ್ನು ಅಪ್ಲೈ ಮಾಡೋದು ಗೊತ್ತಾಗ್ತಿರಲ್ಲ. ಕೆಲವೊಬ್ಬರಿಗೆ ಏನೋ ಒಂದು ಮಾಡಬೇಕು ಅಂತಿರುತ್ತೆ, ಬೇಸಿಕ್ಗೆ ಅವರಿಗೆ ಅದರ ಬಗ್ಗೆ ಒಂದು ನಾಲೆಡ್ಜ್ ಇರಲ್ಲ. ಈ ಥರ ಒಂದು ಮಿಸ್ಸಿಂಗ್ ಎನರ್ಜೀಸ್ ನಿಮ್ಮಲ್ಲಿ ಎದ್ದು ಕಾಣ್ತಾ ಇದೆ. ಸೊ ನಿಮ್ಮಲ್ಲಿರುವಂತಹ ಆ ಮಿಸ್ಸಿಂಗ್ ಎನರ್ಜೀಸ್ ಏನು? ಮೇ ಬಿ ನೀವು ಇನ್ನೂ ಒಂದು ಸ್ವಲ್ಪ ಅದ್ರ ಬಗ್ಗೆ ವರ್ಕ್ ಮಾಡಿದ್ದೆ ಆದರೆ, ಪಾಲಿಷ್ ಮಾಡಿದ್ದೆ ಆದರೆ ಅತಿ ಹೆಚ್ಚು ಅಬಂಡೆಂಟ್ ಆಗಿ ನೀವು ಮಾರ್ಚ್ ಮಂತನ್ನು ಕಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಫೈಲ್ ನಂಬರ್ 3, ಥ್ಯಾಂಕ್ ಯು.